ಸಿನಿಮಾ ಸ್ಟೈಲ್ನಲ್ಲೇ ಯುವಕನನ್ನ ಅಡ್ಡಗಟ್ಟಿ ದರೋಡೆ ಮಾಡಲಾಗಿದೆ. ಲಾಂಗ್ನಿಂದ ಯುವಕನ ಮೇಲೆ ಹಲ್ಲೆ ಮಾಡಿ ಬೈಕ್ ಮತ್ತೆ ಆತನ ಬಳಿ ಇದ್ದಂಥ ಹಣವನ್ನ ದೋಚಲಾಗಿದೆ. ಇದು ತದ್ರೂಪ್ ಸಿನಿಮಾ ಸ್ಟೈಲ್ನಲ್ಲೇ ಯುವಕನನ್ನ ಅಡ್ಡಗಟ್ಟಿ ಮಾಡಿರೋ ಅಂತ ದರೋಡೆ. ಲಾಂಗ್ನಿಂದ ಯುವಕನ ಮೇಲೆ ಹಲ್ಲೆ ಮಾಡಿ ಹಣವನ್ನ ಮತ್ತೆ ಬೈಕನ್ನ ಕಿತ್ಕೊಂಡು ಹೋಗಿದ್ದಾರೆ. ಬೈಕ್ ಸಮೇತ 31,38,000 ರೂಪಾಯಿನ ದೋಚಿದ್ದಾರೆ ಗ್ಯಾಂಗ್. ನೋಡಿ ಅದರ ದೃಶ್ಯಾವಳಿಗಳು ನಮಗೆ ಸಿಗ್ತಾ ಇದೆ. ಸಿನಿಮಾ ಸ್ಟೈಲ್ನಲ್ಲೇ ದರೋಡೆ ಇದು. 31,38,000 ರೂಪಾಯಿನ ದೋಚಿದ್ದಾರೆ ಈ ಗ್ಯಾಂಗ್. ನಿನ್ನೆ ಸಂಜೆ 4:20ಕ್ಕೆ ಕೈಲಾಸ್ ಎಂಬಾತನಿಂದ ಅವನ್ನ ಅಡ್ಡಗಟ್ಟಿ ದರೋಡೆ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ. ದೂರವಾಣಿ ಸಂಪರ್ಕಕ್ಕೆ ಲೈವ್ಗೆ ಸಿಕ್ಕಿದ್ದಾರೆ. ಅಂಕಿತಾ, ಥೇಟ್ ಸಿನಿಮಾ ರೀತಿಯಲ್ಲೇ ಆಗಿರುವಂಥ ದರೋಡೆ, CCTV ಫುಟೇಜ್ನ ಕೂಡ ನೋಡ್ತಾ ಇದ್ದೀವಿ ನಾವು. ಎಲ್ಲಾಯ್ತು ಈ ಘಟನೆ? ಈಗ ಕಂಪ್ಲೇಂಟ್ನ ಕೊಡಲಾಗಿದೆಯಾ ಹೇಗೆ? ಮಧುಸೂದನ್, ನಿನ್ನೆ ಸಂಜೆ 4:30 ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಬನ್ನೇರುಘಟ್ಟದ ಸಕಲವಾರ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ. ಕೈಲಾಸ ಎಂಬಾತ ಹಣವನ್ನ ಕಲೆಕ್ಟ್ ಮಾಡಿಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಆತನ ದ್ವಿಚಕ್ರ ವಾಹನ ಅಂದ್ರೆ ಜುಪಿಟರ್ ವಾಹನವನ್ನ ಅಡ್ಡಗಟ್ಟಿ ಲಾಂಗ್ ಅನ್ನ ಬೀಸಿ ಸುಮಾರು 31 ಲಕ್ಷ ರೂಪಾಯಿಯನ್ನ ದೋಚಿಕೊಂಡು ಅಲ್ಲಿಂದ ಪರಾರೆಯಾಗಿರುವಂತದ್ದು. ಆತನ ಗಾಡಿಯನ್ನ ಕೂಡ ತೆಗೆದುಕೊಂಡು ಹೋಗ್ತಾರೆ. ಅದಾದ ಬಳಿಕ ಸುಮಾರು 1.5 ಕಿಲೋಮೀಟರ್ ಹೋಗಿ ಆ ಗಾಡಿಯನ್ನ ಅಲ್ಲೇ ಬಿಟ್ಟು ಅಲ್ಲಿಂದ ಪರಾರಿಯಾಗಿರುವಂತದ್ದು. 2 ಬೈಕ್ ನಲ್ಲಿ ಬಂದಂತಹ ಗ್ಯಾಂಗ್ ನಿಂದ ಈ ಒಂದು ಕೃತ್ಯ ನಡೆದಿದೆ. ಉಡಾನ್ ಬ್ರಾಂಚ್ಗಳಲ್ಲಿ ಹಣವನ್ನ ಕಲೆಕ್ಟ್ ಮಾಡುವಂತಹ ಕೆಲಸವನ್ನ ಕೈಲಾಸ್ ಮಾಡ್ತಾ ಇರ್ತಾನೆ. ರಾಕೇಶ್ ಅನ್ನೋರು ಈ ಒಂದು ಕೆಲಸವನ್ನ ಆತನಿಗೆ ಕೊಟ್ಟಿರ್ತಾರೆ. ಆದ್ರೆ ಹಣವನ್ನ ಬ್ರಾಂಚ್ ನಿಂದ ಕಲೆಕ್ಟ್ ಮಾಡಿಕೊಂಡು ತೆಗೆದುಕೊಂಡು ಹೋಗ್ಬೇಕಾದ್ರೆ ಈ ಒಂದು ಅಟ್ಯಾಕ್ ಆಗಿರುವಂತದ್ದು ಸದ್ಯಕ್ಕೆ ಸಾಕಷ್ಟು ಅನುಮಾನಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಅಂದ್ರೆ ಆತನ ಬಳಿ ಸುಮಾರು 31,38,000 ರೂಪಾಯಿ ಇದೆ ಅನ್ನೋದು ಯಾರಿಗೆ ಗೊತ್ತಿತ್ತು ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇರುವಂತದ್ದು. ಆತನನ್ನ ಗಾಡಿಯ ಡಿಕ್ಕಿಯಲ್ಲಿ ಆ ಹಣವನ್ನ ಇಟ್ಕೊಂಡು ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ಏಕಾಏಕಿ ಅಟ್ಯಾಕ್ ಮಾಡಿ ಈ ರೀತಿ ಮಾಡಿರುವಂತದ್ದು. ಸದ್ಯಕ್ಕೆ ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಈಗಾಗಲೇ ಗ್ರಾಮಾಂತರ SP ಚಂದ್ರಕಾಂತ್ ಅವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಸ್ಥಳದಲ್ಲಿದ್ದಂತಹ CCTVಯನ್ನ ಕೂಡ ಪರಿಶೀಲನೆಯನ್ನ ಮಾಡಿರುವಂತದ್ದು. ಅದರಲ್ಲೂ ಕೂಡ ಒಂದಷ್ಟು ಅವರ ಆರೋಪಿಗಳ ಕೃತ್ಯ ಕೂಡ ಬಯಲಾಗ್ತಾ ಇರುವಂತದ್ದು. ಆ ಆಧಾರದ ಮೇಲೆ ಈಗಾಗಲೇ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆಯನ್ನ ಬೀಸಿರುವಂತದ್ದು. ಮೇಲ್ನೋಟಕ್ಕೆ ಗೊತ್ತಿರೋರೆ ಈ ಒಂದು ಕೃತ್ಯವನ್ನ ಮಾಡಿರಬಹುದು ಅನ್ನೋ ಒಂದು ಅನುಮಾನ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಮಧುಸೂದನ್, ಧನ್ಯವಾದ ಅಂಕಿತಾ ನಿಮ್ಮ ಮಾಹಿತಿಗೆ.